ಲೋಕಸಭೆ ಚುನಾವಣೆ ಹೊತ್ತಲ್ಲೇ ರಾಜ್ಯದಲ್ಲೇ ಪೆನ್ಡ್ರೈವ್ನದ್ದೇ ಸದ್ದಾಗ್ತಾ ಇದೆ. ಅಶ್ಲೀಲ ವಿಡಿಯೋದ ಪೆನ್ಡ್ರೈವ್ ಸುಳಿಯಲ್ಲಿ ಸಿಕ್ಕಾಕೊಂಡಿರುವ ಪ್ರಜ್ವಲ್ ರೇವಣ್ಣ ತಲೆದಂಡ ಫಿಕ್ಸ್ ಆಗಿದೆ. ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಬಗ್ಗೆ ನಿನ್ನೆನೇ ತೀರ್ಮಾನ ಆಗಿದೆ. ನಾಳೆ ಹುಬ್ಬಳ್ಳಿಯಲ್ಲಿ ನಡೆಯುವ ಕೋರ್ ಕಮಿಟಿ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ಪ್ರಕರಣ ಬಯಲಾಗ್ತಾ ಇದ್ದಂತೆ ದೇವೇಗೌಡರ ಕುಟುಂಬದಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದ್ದು ರೇವಣ್ಣ ಕುಟುಂಬದಿಂದ ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ. ಇದು ವ್ಯಕ್ತಿಯ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಬರಲ್ಲ ಅಂತ ಹೇಳಿರುವ ಕುಮಾರಸ್ವಾಮಿ ಇದರಲ್ಲಿ ಎಚ್ ಡಿ ದೇವೇಗೌಡರ ಹೆಸರು, ನನ್ನ ಹೆಸರನ್ನು ಯಾಕೆ ಎಳೆದು ತರ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿದ್ದಾರೆ. ನನ್ನ ಗಮನಕ್ಕೆ ಬಂದಿದ್ದರೆ ಇದನ್ನು ತಪ್ಪಿಸಬಹುದಾಗಿತ್ತು ಅಂತ ತಿಳಿಸಿರುವ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಪೆನ್ಡ್ರೈವ್ ಬಿಟ್ಟವರು ಯಾರು, ಪೆನ್ಡ್ರೈವ್ ಹಿಂದೆ ಯಾರಿದ್ದಾರೆ ಗೊತ್ತಾಗಲಿ ಅಂತ ಹೇಳಿದ್ದಾರೆ. ನಾನು ನಿನ್ನೆಯ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ. ಇದರ ಬಗ್ಗೆ ತೀರ್ಮಾನ ಮಾಡಾಗಿತ್ತು. ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ, ಯಾಕಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನಿನ್ನೆನೇ ಆಗಿದೆ ತೀರ್ಮಾನ. ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ? ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು, ಕುಟುಂಬ ಅನ್ನೋದನ್ನ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಇಲ್ಲಿ ವ್ಯಕ್ತಿ ಪ್ರಶ್ನೆ, ಕುಟುಂಬದ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವರು ಅವರೆಲ್ಲ ಬಹಳ ದೊಡ್ಡ ಇದಲ್ಲಿ ಬಂದಿರೋರ. ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ? ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ? ಕುಮಾರಸ್ವಾಮಿ ಹೆಸರು ಯಾಕೆ ತರ್ತೀರಿ? ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು. ನಾನೇ ಹೇಳಿದ್ದೇನಲ್ಲ, ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದ್ರೆ ಅದು ತಪ್ಪೇ. ಹಾಕಿದ್ದಾರೆ, FIR ಗಳು ಹಾಕಿದ್ದಾರೆ, ತನಿಖೆ ವರದಿ ಬರಬೇಕಲ್ವೇ? ಈಗ FIR ಹಾಕಿದ್ದಾರೆ, SIT ರಚನೆ ಆಗಿದೆ, ಅವರಿಗೆ ತನಿಖೆ ಶುರು ಮಾಡ್ತಾರೆ. ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ. ನಮ್ಮ ತಕರಾರಿಲ್ಲ, ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಅದು ಏನಿದೆ ವಾಸ್ತವಾಂಶ, ಏನು ನಡೆದಿದೆ, ಯಾರೇ ತಪ್ಪಿತಸ್ಥರಿರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ದೇವೇಗೌಡರು ಬೇಸರಗೊಂಡಿದ್ದು ಜೆಡಿಎಸ್ ಹಿರಿಯ ನಾಯಕರ ಮುಂದೆ ಕಣ್ಣೀರು ಹಾಕಿದ್ದಾರೆ. ನನ್ನ ಮೊಮ್ಮಗ ಈ ರೀತಿ ಪ್ರಕರಣದಲ್ಲಿ ಸಿಲುಕುತ್ತಾನೆ ಅಂತ ಗೊತ್ತಿರಲಿಲ್ಲ. ಪ್ರಕರಣದಿಂದ ನನ್ನ ಕುಟುಂಬ ಗೌರವ, ಜೆಡಿಎಸ್ಗೂ ಮುಜುಗರವಾಗಿದೆ ಅಂತ ಜೆಡಿಎಸ್ ಹಿರಿಯ ನಾಯಕರೊಬ್ಬರ ಮುಂದೆ HDD ಕಣ್ಣೀರು ಹಾಕಿದ್ದಾರೆ. ಆದರೆ ಎಚ್ ಡಿ ರೇವಣ್ಣ ವಿಚಾರದಲ್ಲಿ ಕಾದು ನೋಡೋಣ ಅಂತ ಹಿರಿಯ ನಾಯಕರ ಮುಂದೆ ದೇವೇಗೌಡರು ಹೇಳಿರೋ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಜೆಡಿಎಸ್ ನಾಯಕರೇ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ಉಚ್ಚಾಟನೆಗೆ ಆಗ್ರಹಿಸುತ್ತಿದ್ದಾರೆ. ಆದರೆ ಕೂಡಲೇ ಉಚ್ಚಾಟನೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹಿಂದೇಟು ಹಾಕುತ್ತಿರೋ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ತಡ ಮಾಡಿದಷ್ಟು ಪಕ್ಷಕ್ಕೆ ಮುಜುಗರ ಅಂತ ಹಿರಿಯ ನಾಯಕರ ನಿಯೋಗ ಹೇಳ್ತಿದ್ರೆ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿ ಎಂದು HDD ಸೂಚನೆ ನೀಡಿದ್ದಾರಂತೆ. ಪ್ರಜ್ವಲ್ರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಂತರ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಮುಗಿಬೀಳಲಿದೆ. ಆಗ ಅನಿವಾರ್ಯವಾಗಿ ರೇವಣ್ಣರನ್ನೂ ಉಚ್ಚಾಟನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾದರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗಿ ಜೆಡಿಎಸ್ ಪಕ್ಷ ಉಳಿಯುವುದೇ ಅನುಮಾನ. ಹೀಗಾಗಿ ತಕ್ಷಣವೇ ಉಚ್ಚಾಟನೆ ಮಾಡಲು HDD ಹಿಂದೇಟು ಹಾಕುತ್ತಿದ್ದಾರಂತೆ. ಇನ್ನು ಅಶ್ಲೀಲ ವಿಡಿಯೋಗಳನ್ನೊಳಗೊಂಡ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಸ್ಫೋಟವಾಗ್ತಿದ್ದಂತೆ ಜೆಡಿಎಸ್ನಿಂದ ಪ್ರಜ್ವಲ್ರನ್ನು ಅಮಾನತು ಮಾಡುವಂತೆ ಜೆಡಿಎಸ್ ನಾಯಕರೇ ಮನವಿ ಮಾಡಿದ್ದಾರೆ. ದೇವೇಗೌಡರಿಗೆ ಪತ್ರ ಬರೆದಿರೋ ಶಾಸಕ ಶರಣ್ಗೌಡ ಕಂದಕೂರ, ನಿಮ್ಮ ಮೊಮ್ಮಗ ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ಗೆ ಮುಜುಗರವಾಗಿದ್ದು ಮೈತ್ರಿ ಪಕ್ಷ ಬಿಜೆಪಿಗೂ ಪ್ರಜ್ವಲ್ ಪ್ರಕರಣದಿಂದ ಇರುಸು ಮುರುಸು ಉಂಟಾಗಿದೆ. ಮೇಲ್ನೋಟಕ್ಕೆ ಪ್ರಜ್ವಲ್ ವಿಡಿಯೋದಲ್ಲಿದ್ದು ಬಹಿರಂಗವಾಗಿದ್ದು ಮುತ್ಸದ್ದಿಯಾದ ನಿಮಗೆ ಹಾಗೂ HDKಗೂ ಇದು ಗೌರವ ತರಲ್ಲ ಅಂತ ಪತ್ರದಲ್ಲಿ ನೋವು ತೋಡಿಕೊಂಡಿದ್ದಾರೆ. ಮತ್ತೊಂದೆಡೆ ಪ್ರಜ್ವಲ್ ಮತ್ತು HD ರೇವಣ್ಣ ಉಚ್ಚಾಟನೆಗೆ ಸಮೃದ್ಧಿ ಮಂಜುನಾಥ್ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರೋ ಸಮೃದ್ಧಿ ಮಂಜುನಾಥ್, ಪಕ್ಷದಿಂದ ಉಚ್ಚಾಟಿಸಿ ಘನತೆಯನ್ನ ಉಳಿಸಬೇಕಿದೆ. ನಿಮಗೆ 19 ಜನ ಶಾಸಕರ ಭವಿಷ್ಯ ಬೇಕೋ, ಪ್ರಜ್ವಲ್ ಮುಖ್ಯವೋ ಅಂತ ಕುಮಾರಸ್ವಾಮಿಗೆ ಪ್ರಶ್ನಿಸಿದ್ದಾರೆ. ನಾವೆಲ್ಲರೂ ಕೂಡ ಕೂತು ಚರ್ಚೆಯನ್ನು ಮಾಡಿದ್ದೇವೆ.
ಏನು ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶವನ್ನು ಮಾಡಿದೆ, ಆದೇಶದ ಸತ್ಯಾಸತ್ಯತೆ ವರದಿ ಬರಲಿ. ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಮಾಡಿದ್ದೇವೆ. ನಮ್ಮ ಪಕ್ಷದಿಂದ ಶಿಸ್ತು ಕ್ರಮವನ್ನು ನಾವು ಪ್ರಜ್ವಲ್ ಮತ್ತು HT ರೇವಣ್ಣರನ್ನು ಉಚ್ಚಾಟನೆ ಮಾಡುವ ಬಗ್ಗೆ ಜೆಡಿಎಸ್ನಲ್ಲಿ ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ HT ರೇವಣ್ಣ, ನಮ್ಮನ್ನು ಉಚ್ಚಾಟಿಸುವುದು ಪಕ್ಷಕ್ಕೆ ಬಿಟ್ಟಿರುವ ವಿಚಾರ ಅಂತ ಹೇಳಿದ್ದಾರೆ. ಪ್ರಕರಣ ಗಂಭೀರ ಸ್ವರೂಪ ಪಡೆಯುತ್ತಿದ್ದಂತೆ ಪದ್ಮನಾಭನಗರದ ನಿವಾಸದಲ್ಲಿ HT ದೇವೇಗೌಡರ ಜೊತೆ ರೇವಣ್ಣ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ದೇವೇಗೌಡರ ಕುಟುಂಬದ ಮೇಲೆ 40 ವರ್ಷಗಳಿಂದ ತನಿಖೆ ನಡೆಯುತ್ತಿದೆ. ಈ ಬಗ್ಗೆ ನಾನು ದೇವೇಗೌಡರ ಜೊತೆ ಚರ್ಚಿಸಿಲ್ಲ, ಆದರೆ ಇದೆಲ್ಲ ರಾಜಕೀಯ ಪಿತೂರಿ ಎಂದು ರೇವಣ್ಣ ಆರೋಪಿಸಿದ್ರು. ಅಲ್ಲದೆ SIT ಅವರು ತನಿಖೆಗೆ ಕರೆದಾಗ ನಾನು ಹೋಗುತ್ತೇನೆ, ಕಾನೂನು ರೀತಿ ಪ್ರಕರಣ ಎದುರಿಸುತ್ತೇನೆ ಅಂತ ತಿಳಿಸಿದ್ರು. ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಕೇಳಕ್ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ, ಕಾನೂನು ರೀತಿ ಏನಾಗುತ್ತೆ ನೋಡಿ. ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊ ಬಂದಿರೋದು. ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನೇನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ. ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ನಾವು ಕಾನೂನು ರೀತಿ ಅವ್ರು ಏನಿದೆ ಕ್ರಮ. ಸರ್, 40 ವರ್ಷದಿಂದ ತನಿಖೆಯನ್ನು ಎದುರಿಸ್ತಿದ್ದಾರೆ, ಹೌದು. ಆ ತನಿಖೆಗೂ ಇದಕ್ಕೂ ವ್ಯತ್ಯಾಸ ಇಲ್ವಾ ಸರ್? ಇದು ಇವ್ರ ಗಮನಕ್ಕೆ ಬಂದೇ ಇಲ್ವಾ ಅಂತ? ಅದೇ ಈಗ ಏನು ಅಂದರೆ, ಭಾಳ ಓಪನ್ನಾಗಿ ಮಾತಾಡೋಣ, ಏನು ಖುಲ್ಲಾಗಿ ಮಾತಾಡೋಣ. ಏನು ನಥಿಂಗ್ ಸ್ಟಾಪ್ಸ್ ಅಸ್ ಫ್ರಮ್ ಟಾಕಿಂಗ್. ದಿ ಬ್ಲಾಟೆಂಟ್ ಲೈಸ್ ಪೀಪಲ್ ಆರ್ ಸ್ಪ್ರೆಡ್ಡಿಂಗ್. ಆ ವಿಡಿಯೋ ನಡೆದೇ ಇಲ್ಲ, ಫೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ ಒಂದಿಷ್ಟು ಜನ. ಸಮರ್ಥನೆಗಳಿಗೂ ಕೂಡ ಒಂದಿಷ್ಟು ಜನ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ನೇರವಾಗಿ ಮಾತನಾಡ್ಬೇಡೋಣ. ದೇ ಆರ್ ಆಲ್ ಬ್ಲಾಟೆಂಟ್ ಲೈಸ್. ಮೊನ್ನೆ HT ರೇವಣ್ಣವರು ಅತ್ಯಂತ ಹಿರಿಯ ಮುತ್ಸದ್ದಿರದು ಮತ್ತು ಆ ಕುಟುಂಬದ ಹಿರಿತನವನ್ನು ಗೌರವಿಸಬೇಕಾದವನು ಕೂಡ ಹೌದು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕಾಗಿತ್ತು. ಅದ್ಯಾವುದು ಕೂಡ ಇಲ್ಲಿ ಆದಂಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆ ನಿಮಗೆ ಅದಾಗಿದೆ ಅಂತ? ಕಾಣಿಸ್ತಾ ಇಲ್ಲ. ಮೂರನೇ ಫ್ಯಾಕ್ಟ್ರು, ಸನ್ಮಾನ್ಯ ಗೌರವಾನ್ವಿತ HD ಕುಮಾರಸ್ವಾಮಿಯವರು, JDSನ ಮುಖ್ಯಸ್ಥರು, ಪಕ್ಷವನ್ನು ಕಟ್ಟಿದವರು, 2 ಸಲ ಮುಖ್ಯಮಂತ್ರಿಗಳಾಗಿದ್ದಂಥವರು, 2020 ಗೌರ್ಮೆಂಟ್ನಲ್ಲಿ ಅತ್ಯಂತ ಉನ್ನತವಾದಂಥ ಉತ್ಕೃಷ್ಟವಾದಂಥ ಗೌರ್ಮೆಂಟನ್ನು ಕೊಟ್ಟವರು. ಆಮೇಲೆ 14 ತಿಂಗಳು ಮೈತ್ರಿಕೂಟ ಶತ್ರುಕೂಟ ಆಗಿ ಆಮೇಲೆ ಅವ್ರು ಭಾಳ ಬೇಜಾರು ಮಾಡಿಕೊಂಡ್ರು, ಕಣ್ಣೀರು ಹಾಕ್ಬಿಟ್ರು ಗೊಳೆ ಅಂತ. ಕಾಂಗ್ರೆಸ್ನವರು ನನ್ನನ್ನು ಕಾಡಿಸಿದ್ರು ಅಂತ. ಅದಾದಮೇಲೆ 19 ಸೀಟ್ ಬಂತವ್ರಿಗೆ. ವಾಟ್ ಎವರ್ ಇಟ್ ಮೇ ಬಿ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ HD ಕುಮಾರಸ್ವಾಮಿ ಅವರು ಅಂತಂದರೆ ಇಟ್ಸ್ ಎ ಗ್ರೇಟೆಸ್ಟ್ ಲೆಗಸಿ ಎವರ್. ಅವ್ರು ಕೊಟ್ಟಿರುವ ಕೊಡುಗೆಗಳು, ರೈತರ ಸಾಲ ಮನ್ನಾ ಮತ್ತು ಅವರು ರೈತರಿಗಾಗಿ ಕನಸುಗಳನ್ನು ಕಂಡಿರೋದು ಯಾವುದಕ್ಕೂ ಕಡಿಮೆ ಇಲ್ಲ. 100ಕ್ಕೆ 100 ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಇದೇ ಮಾನ್ಯ ಕುಮಾರಸ್ವಾಮಿಯವರು ಹಾಸನಕ್ಕೆ ಹೋದಾಗ ಲೋಕಸಭೆ ಚುನಾವಣೆಯಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲಿಸಿ ಅಂತ ಹಾಸನದ ಜನತೆಯನ್ನು ಕೇಳಿಕೊಳ್ಳುವ ಸಂದರ್ಭ ಬಂದಾಗ ಒಂದು ಮಾತು ಬಳಸ್ತಾರೆ, ನನ್ನ ಮಗ ಅಂತ ಅಂದ್ಕೊಂಡು ತಾವು ವೋಟ್ ಹಾಕಿ ಅಂತ ಹೇಳ್ತಾರೆ. ನೀವು ವೋಟ್ ಹಾಕ್ತಾ ಇರೋದು ನನ್ನ ಮಗನ ಸ್ಥಾನದಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಅಂತ ಹೇಳ್ತಾರೆ. ಅದೇ ಮಾನ್ಯ HD ಕುಮಾರಸ್ವಾಮಿಯವರು ಶ್ರೀಯುತರು, ಭಾಳ ಗೌರವಾನ್ವಿತರು. ನನಗೆ ಅವ್ರು ಕಂಡ್ರೆ ಭಾಳ ಗೌರವ. ಕಾರಣ 2020 ಗೌರ್ಮೆಂಟ್ ಮತ್ತು ಅದರ ಗವರ್ನೆನ್ಸ್ ಏನು ಕೊಟ್ಟರು ನಾನು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಹೇಳ್ತೀನಿ, ಅದ್ಭುತವಾದಂಥ ಒನ್ ಆಫ್ ದಿ ಬೆಸ್ಟ್ ಗೌರ್ಮೆಂಟ್ಸ್ ಯಾವುದಾದ್ರೂ ನೀವಿದ್ದರೆ 2020 ಗೌರ್ಮೆಂಟ್. ಆಮೇಲೆ ಅವ್ರು ಬಿಟ್ಕೊಡ್ಲಿಲ್ಲ, BJP ಏನೋ ಸಮಸ್ಯೆ ಆಯಿತು, ಯಡಿಯೂರಪ್ಪನವ್ರು ಹತ್ಕೊಂಡ್ರು, ಅದು ಬೇರೆ ವಿಷಯ ಬಿಟ್ಬಿಡಿ. ಆದರೆ ಅವರು ಮಾಡಿದಂಥ 20 ಮಂತ್ಸ್ ಆಫ್ ಆಡಳಿತ ನಿಮಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಗವರ್ನೆನ್ಸ್. ನೀವು ಯಾರನ್ನು ಬೇಕಾದರೂ ಕೇಳ್ಕೊಂಬನ್ನಿ,
ಅವ್ರು ಮಾಡಿದಂಥ ಕೆಲಸ ಮನೆಗೆ ಹೋಗೋದು, ಹಳ್ಳಿಗಳಲ್ಲಿ ಉಳ್ಕೊಳ್ಳೋದು ಫ್ಯಾಂಟಾಸ್ಟಿಕ್. ಯಾರು ಆ ಥರದ ಇನೋವೇಟಿವ್ ಕೆಲಸಗಳನ್ನು ಇದುವರೆಗೂ ಮಾಡಿರಲಿಲ್ಲ. ಈಗ ಮುಂದೆ ಯಾರು ಮಾಡಿದ್ರು ಕೂಡ ಅದು ಕಾಪಿ. ಸೊ ಐ ರೆಸ್ಪೆಕ್ಟ್ ಹಿಮ್ ಎ ಲಾಟ್. ಅಂಥ ಕುಮಾರಸ್ವಾಮಿ ಅವರು ಕುಟುಂಬನ ಯಾಕೆ ಕೇಳ್ತಿರ್ತೀರಿ ಅನ್ನೋ ಪ್ರಶ್ನೆಯನ್ನು ಇವತ್ತು ಕೇಳಿದ್ರು. ಓಟ್ ಕೇಳಕ್ಕೆ ಹೋದಾಗ ಕುಟುಂಬ ಬರುತ್ತೆ, ಇಂಥ ಘಟನೆಗಳಾದಾಗ ದೂರ ಆಗ್ತಾರೆ ಅಂತಂದರೆ ನಾವು ಯಾವುದನ್ನು ಪ್ರಶ್ನೆ ಮಾಡಬೇಕು, ಯಾವುದನ್ನು ಪ್ರಶ್ನೆ ಮಾಡಬಾರ್ದು. ಜೊತೆಗೆ ಅವರು JDSನ ಮುಖ್ಯಸ್ಥರು. ಟಿಕೆಟ್ ಕೊಡುವಲ್ಲಿ ಅವರ ಪ್ರಾಬಲ್ಯ ಬಹಳ ದೊಡ್ಡದು. ಟಿಕೆಟ್ ಇವತ್ತು ಹಾಸನದಲ್ಲೋ, ಕೋಲಾರದಲ್ಲೋ, ಮಂಡ್ಯದಲ್ಲೋ ಮತ್ತಿನ್ನೆಲ್ಲೋ ಯಾರ್ಯಾರಿಗೋ ಕೊಟ್ಟಿದ್ದಾರೆ ಅಥವಾ ಮಂಡ್ಯದಲ್ಲಿ ಅವರೇ ನಿಂತ್ಕೊಂಡಿದ್ದಾರೆ ಅಂತಂದರೆ ಅದು ಅವರ ನಿಲುವು, ಅದು ಅವರ ಒಲವು, ಅದು ಅವರ ಗೆಲುವು, ಅದು ಅವರ ಇಚ್ಛೆ, ಅದು ಅವರ ಸ್ವಂತ ನಿರ್ಧಾರ, ಅದು ಅವರ ಸ್ವಂತ ಬಲ, ಅದು ಅವರ ತೀರ್ಮಾನ, ಅದು ಅವರ ಆಸೆ, ಅದು ಅವರ ಡೈರೆಕ್ಷನ್. ಅವರಿಲ್ಲ ಅಂದರೆ ಟಿಕೆಟ್ ಕೊಡ್ತಾರೇನ್ರಿ? JDSನ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು, ಮಾನ್ಯ ಕುಮಾರಸ್ವಾಮಿ ಅವರು. ನಾನು ಹೇಳ್ತೀನಲ್ಲ, ಅವರ ಗವರ್ನೆನ್ಸ್ನ ನಾನು ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಇಟ್ ವಾಸ್ ದಿ ವಂಡರ್ಫುಲ್ ಗೌರ್ಮೆಂಟ್ 2020. 14 ತಿಂಗಳು ಕಾಂಗ್ರೆಸ್ನವ್ರು ಅವ್ರನ್ನ ಬಿಡಲಿಲ್ಲ, ಶತ್ರುಕೂಟ ಮೈತ್ರಿಕೂಟ ಆಗೋಯ್ತು. ಗೊತ್ತಾಯ್ತಾ? ಅದು ಅವರೇ ಸುಮಾರು ಸಲ ಹೇಳ್ಕೊಂಡಿದ್ದಾರೆ. ಪ್ರತಿದಿನ CM ಚೇಂಜ್ ಅಂತ ಕೂಗಿಯೇ ಮಾನಸಿಕ ತುಮುಲುಗಳಿಗೆ ಒಳಗಾಗ್ಬಿಟ್ರು. ಒಳಗೆ ಮಾಡಿಸಿದ್ರು ಇವ್ರನ್ನ. ಈಗಲೂ ನಾನು ಅಂದ್ಕೊಂಡಿದ್ದೀನಿ, ಒಂದು ಪ್ರಾದೇಶಿಕ ಪಕ್ಷವಾದಂಥ JDSಸು ತನ್ನ ಸ್ವಂತ ಬಲದ ಮೇಲೆ ಮೆಜಾರಿಟಿಯನ್ನು ಪಡೆದುಕೊಂಡು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದ್ರೆ ಸುಭಿಕ್ಷ ಕಾಲವನ್ನು ನಾವು ನೋಡ್ಬೋದು ಅಂತ ನಾನು ಈಗಲೂ ಅಂದ್ಕೊಂಡಿದ್ದೀನಿ. ಮತ್ತು ಫಿನಿಕ್ಸ್ನಂತೆ ಎದ್ದು ಬರುವ ತಾಕತ್ತ ಪಾರ್ಟಿಗಿದೆ ಅಂತ ನಾನು ಈ ಕ್ಷಣಕ್ಕೆ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ. ಮತ್ತು ವಿವಾದ ಬಂದಾಗ ಕುಟುಂಬ ಅಲ್ಲ ಅಂತ ಅನ್ಬಾರ್ದು, ವಿವಾದ ಬಂದಾಗ ಹಿಂದೆ ಸರಿಬಾರ್ದು. ಗೆಲುವಿಗೆ ಮಾತ್ರ ನಾನು, ಸೋಲಿಗೆ ನಾನಲ್ಲ ಅನ್ನಬಾರದು. ಮಾನ್ಯ ಕುಮಾರಸ್ವಾಮಿ ಅವರು, ಅವ್ರ ಜೊತೆಗೆ ನಾನು ಹಲವು ಸಂದರ್ಶನಗಳನ್ನು ಮಾಡಿದ್ದೀನಿ, 10 ಸಂದರ್ಶನಗಳನ್ನು ಮಾಡಿದ್ದೀನಿ ಅವ್ರ ಜೊತೆಗೆ ನಾನು. ಆ್ಯಂಡ್ ಹಿ ಈಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಬಡವ್ರನ್ನ ಕಂಡ್ರೆ ಮರುಗುವ ಗುಣ ಇದೆ ಅವರಿಗೆ, ತಾಯಿ ಹೃದಯ ಇದೆ ಅವರಿಗೆ. ಬಹುಶಃ ಅವರಿಗೆ ಈ ಮುಜುಗರವನ್ನು ಹೇಗೆ ಫೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಗಿರ್ಬೋದು, ಅವ್ರ ಸಹೋದರನ ಮಗನೇ ಆಗಿರ್ಬೋದು. ಬಟ್ JDSನ ಅಧ್ಯಕ್ಷರಾಗಿ, JDSನ ಮುಂದಾಳುವಾಗಿ, JDSನ ಕಟ್ಟಾಳುವಾಗಿ, ಹಳೆ ಮೈಸೂರು ಭಾಗದ ಮಾತ್ರವಲ್ಲ ಕರ್ನಾಟಕದ JDSನ ಎಮಿನೆಂಟ್ ಲೀಡರ್ ಆಗಿ ಮಾನ್ಯ ಕುಮಾರಸ್ವಾಮಿ ಅವರು ಇದೇ ಪ್ರಜ್ವಲ್ ರೇವಣ್ಣನಂಥ ಪ್ರಜ್ವಲ್ ರೇವಣ್ಣ ಅನ್ನುವ ಈ ಸಂಸದರಿಗೆ ಯಾವ ಪಾಠವನ್ನು ನಾಳೆ ತಿಳಿಯ ಹೇಳ್ತಾರೆ? ಐ ವುಡ್ ಲೈಕ್ ಟು ಆಸ್ಕ್, ಐ ವುಡ್ ಲೈಕ್ ಟು ಕ್ವೆಶ್ಚನ್. ಪಿತೂರಿ ಗಿತೂರಿ ರೇವಣ್ಣವ್ರು ಹೇಳ್ದಂಗೆ ಯಾವುದು ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ಪಿತೂರಿ ತುತ್ತೂರಿ ಅದು ಯಾವ್ದು ನಡೆದಿದ್ರೂ ಕೂಡ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿರ್ಬೋದು. ಆದರೆ ಎಲ್ಲರ ಕಡೆಗಳಲ್ಲಿ, ಎಲ್ಲರ ಮೊಬೈಲ್ ಫೋನ್ಗಳಲ್ಲಿ, ಸೋಷಿಯಲ್ ನೆಟ್ವರ್ಕ್ಗಳಲ್ಲಿ ಹರಿದಾಡ್ತಾ ಇರುವ ದೃಶ್ಯಾವಳಿಗಳು, ಅಮೋಘ ದೃಶ್ಯಾವಳಿಗಳು ಪಿತೂರಿ ಅಲ್ಲವಲ್ಲ. ರೆಕಾರ್ಡೆಡ್ ಬೈ ದಿ ವೆರಿ ಗ್ರೇಟ್ ಮಿಸ್ಟರ್ ಪ್ರಜ್ವಲ್ ಅನ್ನುವ ನೇರವಾದ ಆರೋಪ ಇದೆಯಲ್ಲ, ತಾವು ರೆಕಾರ್ಡ್ ಮಾಡಿ ಅನ್ನುವ ಪಿತೂರಿಯನ್ನು ಯಾರಾದರೂ ಮಾಡಿದ್ರಾ? ನೀವು ಮಾಡ್ಕೊಳ್ಳಿ ರೆಕಾರ್ಡ್ನ ಅಂತ ಯಾರಾದರೂ ಮಾಡಿದ್ರಾ? ಅವ್ರ ಫೋನ್ ಹ್ಯಾಕ್ ಮಾಡಿ ಅದಕ್ಕೇನೋ ಬಾಟೋ ಗೀಟೋ ಅದೇನೋ ಅಂತಾರಲ್ಲ, ಅದೇನೋ ಹಾಕ್ಬಿಟ್ಟು ಅಂಟಾರ್ಟಿಕಾದಿಂದ ಯಾರಾದರೂ ರೆಕಾರ್ಡ್ ಮಾಡಿಸಿದ್ರಾ? ರಿಮೋಟ್ ಕಂಟ್ರೋಲ್ ಅಂತಾರಲ್ಲ, ಅದೇನೋ ನನ್ನ ಕಂಪ್ಯೂಟರ್ನ ನಮ್ಮ IT ಅವರು ಆ್ಯಕ್ಸಸ್ ಮಾಡ್ಬೋದು ನಿಮ್ಮ ಕಂಪ್ಯೂಟರ್ನ ಅಂತ ಅದೇನೋ ಅಂತಾರಲ್ಲ ರೀ, ವೆಬ್ ಸ್ಕ್ರೀನ್ ಶೇರಿಂಗು ಏನೋ ಅಂತಾರಲ್ಲ. ಅಥವಾ ನನ್ನ ಫೋನ್ನ ನೀವು ಆ್ಯಕ್ಸಸ್ ಮಾಡ್ಬೋದು, ನಿಮ್ಮ ಫೋನ್ನ ನಾನೊಂದು ಅರ್ಧ ಗಂಟೆ ಆ್ಯಕ್ಸಸ್ಗೆ ತೊಗೊಂಡು ನಿಮ್ಮ ಫೋನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡ್ಬೋದು. ಆ ಥರದ್ದೆಲ್ಲ ಇದೆಯಲ್ರಿ? ಹಂಗೇನಾದರೂ ಆಗಿತ್ತೇನು ರೀ? ಹಂಗೇನೂ ಆಗಿಲ್ವಲ್ಲ? ಇಲ್ಲ.
ಧ್ವನಿ ಎತ್ತಬೇಕಲ್ಲ. ಸರ್, ಇನ್ನು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಪರಿಸ್ಥಿತಿ ಅಂದರೆ ಹಿರಿಯರು ಈ ಮೊಮ್ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರಲ್ಲ ಸರ್. ಅವ್ರು ಭಾಳ ಹಿರಿಯರಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಹಿ ಈಸ್ ಆಲ್ಸೋ ಮೋಸ್ಟ್ ರೆಸ್ಪೆಕ್ಟೆಡ್, ಅಮೇಝಿಂಗ್ಲಿ ರೆಸ್ಪೆಕ್ಟೆಡ್ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು. ಹೌದು. ನಾನು ಒಂದು 10 ಸಲ ಅವರ ಸಂದರ್ಶನ ಮಾಡಿಬಿಟ್ಟಿದ್ದೇನೆ. ಹಿ ಈಸ್ ಗ್ರೇಟ್ ಸೌಲ್, ಮಾಜಿ ಪ್ರಧಾನಮಂತ್ರಿಗಳು. ರಾಜಕಾರಣ 1000 ಇರ್ಬೋದು ರೀ ದಿವ್ಯಾ ರಘುನಾಥ್ ಅವರೇ, ಮಾಜಿ ಪ್ರಧಾನಿಗಳು ಈಸ್ ಮಾಜಿ ಪ್ರಧಾನಿಗಳು. ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಹಿ ಈಸ್ ಅಮೇಝಿಂಗ್. ಅವರ ಜ್ಞಾನ ಭಂಡಾರ, ಅವರ ವಾಕ್ಚಾತುರ್ಯ ಮತ್ತು ಅವರ ಸೂಕ್ಷ್ಮಗ್ರಾಹಿತನ ಈಸ್ ದಿ ಬೆಸ್ಟ್ ಎವರ್ ಇನ್ ದಿ ಹೋಲ್ ವರ್ಲ್ಡ್. ಗ್ರೇಟೆಸ್ಟ್ ಲೆಗಸಿ ಏನು ಲೆಗಸಿ ಗೊತ್ತಾ? ನಮ್ಮ ನಾಡಿನ ಪುಣ್ಯ ಏನು ಗೊತ್ತಾ? ಈಗಿರುವ ಕೆಲವು ಈ ಹಿಂದೆ ಆಗಿದ್ದಂಥ ಪ್ರಧಾನಮಂತ್ರಿಗಳಲ್ಲಿ ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಒಬ್ಬರು ಮತ್ತು ಮನಮೋಹನ್ ಸಿಂಗ್ ಅವರು ಕೂಡ ಒಬ್ಬರು. ಗೊತ್ತಾಯ್ತಲ್ಲ? ಈಸ್ ಅಮೇಝಿಂಗ್. ಈ ವಯಸ್ಸಿನಲ್ಲೂ ಫಿನಿಕ್ಸ್ನಂತೆ ಎದ್ದು ಬಂದಿದ್ದಾರೆ. ಪಕ್ಷದ ಬಗ್ಗೆ ಅಪಾರ ಗೌರವ ಇದೆ, ಪ್ರೀತಿ ಇದೆ, ಒಲವಿದೆ. ಕಟ್ಟಿದಾರ್ರೀ ಸ್ಕ್ರಾಚಿಂದ ಪಕ್ಷನ ಓಡಾಡಿಕೊಂಡು. ಹಿ ಈಸ್ ಗ್ರೇಟ್. ಐ ವಿಲ್ ನಾಟ್ ಟಾಕ್ ಅಬೌಟ್ ಹಿಮ್. ಪಾಪ ಅವರಿಗೆ ಇದು ನುಂಗ್ಲಾರದ ತುತ್ತಾಗಿರ್ಬೋದು. ಬಟ್ ನಾನು ಮೀಡಿಯಾಗಳ ಬಗ್ಗೆ ಮಾತಾಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ಅಸ್. ನಮ್ಮ ಬಗ್ಗೆ ಮಾತಾಡೋಣ. ನಾವು ಸರಿಗಿಲ್ಲ. ನಾವು ಇದನ್ನು 2 ದಿನ ಬಿಟ್ಟು ಸ್ಟೋರಿ ತಗೊಂಡ್ವಿ. ನನ್ನ ಬೆನ್ನು ನನಗೆ ಸುಮಾರು ಸಲ ಕಾಣಿಸಲ್ಲ, ನಮ್ಮ ಬೆನ್ನುಗಳು ನಮಗೆ ಸುಮಾರು ಸಲ ಕಾಣಿಸಲ್ಲ. 26ನೇ ತಾರೀಕು ಎಲೆಕ್ಷನ್ ನಡೀತಾ ಇದ್ದಂಥ ಸಂದರ್ಭದಲ್ಲೇ ಹೊರಗೆ ಬಂದಂಥ ಸುದ್ದಿ ಇದು. ನಾವು ನಮ್ಮ ಬಗ್ಗೆ ಅವಾಗವಾಗ ಪ್ರಶ್ನೆ ಮಾಡ್ಕೋಬೇಕ್ರಿ. ನಮ್ಮ ಬಗ್ಗೆ ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಬಗ್ಗೆ ನಾವೇನು ಅಂತ ತಿಳ್ಕೊಳ್ತಾ ಹೋಗಬೇಕು. ನಾವು ಏನು ಸರಿದಾರಿಲಿದ್ದೀವಾ ಅಂತ ಹೇಳಬೇಕು. ಯಾರಾದರೂ ನಮ್ಮನ್ನು ಕುಟುಕಿದ್ರೆ ಯಾಕಪ್ಪ ಕುಟುಕಿದೆ ಅಂತ ಸ್ಪಷ್ಟ, ನೇರ, ದಿಟ್ಟವಾಗಿ ನಾವು ಕೇಳಬೇಕು. ವಿ ಶುಡ್ ಅನಲೈಸ್ ಅವರ್ ಸೆಲ್ಫ್ಸ್ ಆಲ್ವೇಸ್. ಮೀಡಿಯಾ ಹೌಸಸ್ ನಾವ್ಯಾಕೆ 2 ದಿನ ಲೇಟಾಗಿ ತೊಗೊಂಡ್ವಿ ಇಶ್ಯೂ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನನ್ನು ನಾನು ಕೇಳ್ಕೊತಾ ಇದ್ದೀನಿ. ಸ್ವಾಗತ ಇದು, ಗೊತ್ತಾಯ್ತಾ? ಐ ಆಮ್ ಆಸ್ಕಿಂಗ್ ಮೈ ಸೆಲ್ಫ್ ವೈ, ಫಾರ್ ವಾಟ್ ಸ್ಟಾಪ್ಡ್ ಅಸ್? ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಬೊಂಬಾಡ್ಕೊಂಬಿಡೋದಲ್ಲ ಊರಲ್ಲಿರೋರ ಬಗ್ಗೆ ಎಲ್ಲ. ಸಿಕ್ಕಿದಾಗೆಲ್ಲ ಮಾತಾಡ್ಕೊಂಡು ಊರಲ್ಲಿರೋಲ್ಲ ಬೈತಾ ಕೂತ್ಕೊಳ್ಳೋದಲ್ಲ ನಾವು. ನಾವೇನು ಮೇಲಿಂದ ಉದುರು ಬಿದ್ದಿಲ್ಲಲ್ಲ. ನಾವು ಮಾತಾಡಬೇಕಾಗಿತ್ತು ಮುಂಚೆ. ಅಟ್ಲೀಸ್ಟ್ ವಿ ಆರ್ ನೌ ಟಾಕಿಂಗ್. ಸುಮಾರು ಚಾನಲ್ಗಳು ಮಾತನಾಡಲಿಲ್ಲ, ಎಕ್ಸೆಪ್ಟ್ 1 ಚಾನಲ್. ಇರಲಿ, ಅಟ್ಲೀಸ್ಟ್ ವಿ ಆರ್ ಟಾಕಿಂಗ್ ನೌ. ಇಟ್ ಹ್ಯಾಸ್ ಟು ರೀಚ್ ಪೀಪಲ್. ಹೆಣ್ಮಕ್ಳ ಮಾನ ಮರ್ಯಾದೆ ಪ್ರಶ್ನೆ, ಹೆಣ್ಮಕ್ಳ ಗೆಲುವಿನ, ಗುರುತಿನ, ಛಲದ, ಒಲವಿನ, ಬದುಕಿನ, ಜೀವನದ, ಕಟ್ಟಿಕೊಂಡಿರುವ ಅವರ ಹೂವಿನಂಥ ಬದುಕಿನ ಪ್ರಶ್ನೆ. ಲೆಟ್ಸ್ ಟಾಕ್ ನಾವು. ಈಗ ಮಾತಾಡೋಣ ರೀ. ವಿಲ್ ಟಾಕ್ ನಾವು. ಅದೆಷ್ಟು ವಿಡಿಯೋ ಇದೆ ಗೊತ್ತಿಲ್ಲ ನನಗೆ. 2800, 300, 400, 500 ನನಗೆ ಗೊತ್ತಿಲ್ಲ. ಇಟ್ಸ್ ಆಲ್ ಹಿಯರ್ ಸೇ. ಐ ಡೋಂಟ್ ನೋ. ಅದೆಷ್ಟೇ ಇರಲಿ, ವಿಕೃತತೆಗೆ ಹಾಗೆಲ್ಲ ಹೋಗಬಾರ್ದು. ರಿಕಾರ್ಡ್ ಮಾಡ್ಕೊಂಬಿಡತ್ತಂತೆ. ಸ್ಥಾನ ಏನು, ಮಾನ ಏನು, ಜಾಗ ಯಾವುದು ನಿಂತಿರೋದು. ಗೆಲ್ಸಿರೋದು ಯಾರು? ಹಾಸನದ ಮಹಾಜನ, ಲಕ್ಷಾಂತರ ಮತಗಳ ಅಂತರದಿಂದ, ಲ್ಯಾಕ್ಸ್ ಟುಗೆದರ್. ಅವ್ರಿಗೆಲ್ಲ ಅವಮಾನ ಅಲ್ವಾ ಇವತ್ತು? ಅವ್ರನ್ನೆಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಇವತ್ತು. ಆಮೇಲೆ ಉಚ್ಚಾಟನೆ. ಏನು ಉಚ್ಚಾಟನೆ? ಏನು ಉಚ್ಚಾಟನೆ ಮಾಡಿಬಿಟ್ರೆ ವಾಟ್? ಏನು ದೊಡ್ಡ ಶಿಕ್ಷಣ?
ಏನು ಕಂಡು ಕೇಳರಿಯದ ಶಿಕ್ಷಣ ಉಚ್ಚಾಟನೆ ಹೇಳಿದ್ದೀವಿ ರಘುನಾಥ್ ಅವರೇ? ಇಲ್ಲ ಸರ್. ಏನು ಉಚ್ಚಾಟನೆ? ಎಲೆಕ್ಷನ್ ಆಗೋದ್ಮೇಲೆ ಏನು ಉಚ್ಚಾಟನೆ? ಏನು ಪಕ್ಷದಿಂದ ಉಚ್ಚಾಟನೆ ಅಲ್ವಾ? ಹಾಸನ ಜನತೆಗೆ ಇವ್ರೇನು ಉತ್ತರ ಕೊಡ್ತಾರೆ? ಹಾಸನ ಜನ ಬಿಡ್ರಿ, ಕರ್ನಾಟಕದ ಜನ, ಭಾರತದ ಜನಕ್ಕೆ ಉತ್ತರ ಕೊಡಬೇಕು ಇವರು. ಹೌದು. ಉಚ್ಚಾಟನೆ ಏನು? ಎಂಥದಪ್ಪ ಉಚ್ಚಾಟನೆ ಅಂದರೆ? ಪಕ್ಷದಿಂದ ಇಲ್ಲ. ಹಾಕೋದು. ವಾಟ್? ಸೊ ವಾಟ್? 4ನೇ ತಾರೀಕು ನಾಳೆ ಜೂನ್ ರಿಸಲ್ಟ್ ಬಂದರೆ ಗೆದ್ರು ಅಂತಲೇ ಆಗುತ್ತೆ, ಸಂಸದ ಅಂತಲೇ ಆಗುತ್ತೆ. ಹೌದಾ ಇಲ್ವಾ? ಹೌದು. JDSನ ಸಂಸದ ಅಂತ ಆಗದೇ ಇರ್ಬೋದು, ಸಂಸದ ಅಂತ ಆಗ್ತದೆ, ಇಂಡಿಪೆಂಡೆಂಟ್ ಸಂಸದ ಅಂತ ಆಗ್ಬೋದು. ಬಟ್ ಗೆದ್ದಿರೋದು ಯಾವ ಸಿಂಬಲಿಂದ ರೀ? JDS ಸಿಂಬಲ್. JDS BJP ಮೈತ್ರಿಯಿಂದ. ಗೆದ್ದಿರೋದು ಯಾವ ಸಿಂಬಲಿಂದ? ಉಚ್ಚಾಟನೆ ಅಂದ್ಬಿಟ್ರೆ ವಾಟ್ ಡಿಫ್ರೆನ್ಸ್ ಡಸ್ ಇಟ್ ಮೇಕ್? ವಾಟ್? ಐ ಡೋಂಟ್ ಥಿಂಕ್ ಇಟ್ ಮೇಕ್ಸ್ ಎನಿ ಡಿಫ್ರೆನ್ಸ್. ಹೇಳಿದ್ದಾರೆ, ಮಾನ್ಯ ಹಿರಿಯರಾದಂಥ ರೇವಣ್ಣವರು ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ಕಾನೂನು ಮೂಲಕ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ತಗೊಳ್ಳಿ. ರೇವಣ್ಣನವರನ್ನು ಇನ್ನೂ ಪಕ್ಷದಲ್ಲೇ ಉಳಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅದವರಿಷ್ಟ. ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಪಕ್ಷ ಕುಮಾರಸ್ವಾಮಿ ಅವ್ರ ಕೈಯಲ್ಲಿದೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು. ನೋಡೋಣ ಏನೇನು ಮಾಡ್ತಾರೆ ಅಂತ. ಉಚ್ಚಾಟನೆ ಯಾವುದಕ್ಕೂ ಪರಿಹಾರ ಅಲ್ಲ, ಏನಕ್ಕೂ ಪರಿಹಾರ ಅಲ್ಲ. ವಿಕೃತತೆಗೆ ಯಾವ ಉಚ್ಚಾಟನೆಯೂ ಪರಿಹಾರ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.